ಬಂದಿದ್ದೆ ನನ್ನ ಸೀರಿಯಲ್ ಹೀರೋ. ಸರ್ ನಾನು ನೀವು ಅಭಿಮಾನಿಗಳು. ನಾನಂತೂ ನೀವು ಫ್ಯಾನ್. ಸೀಲಿಂಗ್ ಫ್ಯಾನ್, ಎಕ್ಸಾಸ್ಟ್ ಫ್ಯಾನ್. ಏನ್ ಸರ್ ನೀವು ಯಾಕೆ ಮಾಡೋದು? ಟಿವಿ ಮುಂದೆ ಕೂತು ನಿಮ್ ಸೀರಿಯಲ್ ನೋಡ್ತಿದ್ರೆ ಸಾಕು, ನಗ್ತಾ ನಗ್ತಾ ಹೊಟ್ಟೆ ಹುಣ್ಣಾಗ್ಬಿಡತ್ತೆ. ಸುಮ್ಮನೆ ರೀಪಾ. ನನ್ನ ಅಭಿಮಾನಿಗಳಮ್ಮ. ಯಾರು ಸರ್ ಇವರು? ಇವಳು ನನ್ನ ಧರ್ಮಪತ್ನಿ ಪಾರ್ವತಿ. ನಿಮ್ಮ ನೋಡಿದ್ರೆ ಮದುವೆ ಆದಾಗೆ ಕಾಣಲ್ವಲ್ಲ ಸರ್? ಎಲ್ಲರೂ ಹೀಗೆ ಹೇಳ್ತಾರೆ ಮೇಡಮ್, ಆದ್ರೆ ಏನ್ ಮಾಡೋದು, ಮದುವೆ ಆಗ್ಬಿಟ್ಟಿದೆ. ಇವ್ರು ಯಾಕೆ ಇಷ್ಟೊಂದು ಒಪ್ಪಗಿದ್ದಾರೆ? ನೈಸ್ ಕ್ವಶನ್. ನೋಡಿ, ಒಂದು ಬೆಂಗಳೂರು ತುಂಬಾ ಪುಟ್ಟದಾಗಿತ್ತು, ಬೆಳೀತಾ 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 ಬಹಳ ದೊಡ್ಡದಾಗ್ಬಿಡ್ತು. ಆಗಿದ್ದ BMP ಈಗ BBMP ಆಗ್ಬಿಟ್ಟಿದೆ. ಬೃಹತ್ ಬೆಂಗಳೂರು ಅದು ಬೆಂಗಳೂರು ಮಹಾನಗರ ಪಾಲಿಕೆ ಅಂತಿತ್ತು, ಅದನ್ನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮಾಡ್ಬಿಟ್ಟಿದ್ದಾರೆ. ಸಮಸ್ಯೆ ಏನು ಅಂದ್ರೆ ಸರ್ಕಾರದ ಕಡೆಯಿಂದ ಧನ ಸಹಾಯನೂ ಇಲ್ಲ. ಅದ್ಯಾಕೆ? ಹೆಂಡ್ತಿನ ಸಾಕಕ್ಕೆ. ಹಾಕಿದ್ಮೇಲೆ ನೋಡಿ ಏನಾಗತ್ತೆ ಅಂತ. ಕಣ್ಣುಗಳು ಜೋಡಿ ಜೀವ ಇದ್ದ ಹಾಗೆ, ಅಣ್ಣ ತಂಗಿ ಅಕ್ಕ ತಮ್ಮ ಇರ್ತಾರಲ್ಲ ಹಾಗೆ. ಒಂದು ಕಣ್ಣಲ್ಲಿ ನೀರು ಬಂದ್ರೆ ಇನ್ನೊಂದು ಕಣ್ಣಿಗೂ ಬರುತ್ತಾನೆ, ಅದಕ್ಕೆ ಎರಡು ಕಣ್ಣು ಹಾಕೊಡ್ಬೇಕು. ಮುತ್ತು ಲಕ್ಷ್ಮಿ, ಈಗ ಹೇಗಿದ್ಯಮ್ಮ? ಮಹಾಲಕ್ಷ್ಮಿ ಯಾಕೋ ಭಗಭಗ ಅಂತಿದೆ, ಕಣ್ಣಲ್ಲಿ ಬೆಂಕಿ ಬಿದ್ದಾಗ. ಅದು ಸರಿ ಹೋಗೋ ಸೂಚನೆಗಳು. ಸರಿ ಹೋಗುತ್ತೆ. ನೀನ್ ಎಲ್ಲಿದ್ಯೆ? ನನಗೇನು ಗೊತ್ತಾಗ್ತಾ ಇಲ್ಲ. ಹಗ್ಲು ರಾತ್ರಿ ಅಂತ ಕಾಣ್ತಾ ಇಲ್ಲ. ಯಾಕೆ ಹೇಳ್ತಾ ಇಲ್ಲ? ಅಕ್ಕ, ನನ್ ಕಣ್ಣು ಹೋಯ್ತು. ಸರಿ ಹೋಯ್ತು, ಕಣ್ಣು ಹೋಯ್ತು ಅಂತಿದ್ದಾಳೆ. ಐ ಡ್ರಾಪ್ಸ್ ಹಾಕಿದ್ದಮ್ಮ. ಸುಬ್ಬು, ಮೊದಲು 3-1 ಡಾಕ್ಟರ್ನ ಕರ್ಸೋ. ಏನಮ್ಮ ಮೊದಲು ಯಾವ ಥರ ಹೀಗಾಗಿತ್ತ? ಮೊದಲು ಯಾಕೆ ಹೀಗಾಗತ್ತೆ ಡಾಕ್ಟ್ರೆ? ಈ ಮನೆಗೆ ಬಂದ್ಮೇಲೆ ನನ್ನ ತಂಗಿ ಕಣ್ಣು ಕಳ್ಕೊಂಡ್ಬಿಟ್ಲು. ಧೂಳು ಹಾಕಿದ್ಮೇಲೆ ಆ ದರಿದ್ರ ಐ ಡ್ರಾಪ್ಸ್ ಹಾಕಿದ್ರಲ್ಲ. ಡ್ರಾಪ್ಸು ನಿನ್ನ ಕಣ್ಗ ಮುಗ್ಗ ಕಿವಿಗ? ಗೊತ್ತಿಲ್ಲ ಡಾಕ್ಟ್ರೆ, ಕಣ್ಣಿನ ಚಿತ್ರ ಎತ್ತು ಹಾಕ್ಬಿಟ್ಟೆ, ತಗೊಳ್ಳಿ. ರೀ ಇದು ಸತ್ತವ್ರಿಗೆ ಹಾಕೋ ಡ್ರಾಪ್ಸ್ ರೀ. ಡೇಟು ಹೋದ ತಿಂಗಳು ಎಕ್ಸ್ಪೈರ್ ಆಗಿದೆ. ಅದು ಎಕ್ಸ್ಪೈರ್ ಆದ್ಮೇಲೆ 2 ತಿಂಗಳು ಮುಂದೆ ತಳೋದು ಅಂತ ಹೇಳ್ತಾರಲ್ಲ ಡಾಕ್ಟ್ರೆ. ಈಗ ತಳಿದೆಯಲ್ಲಪ್ಪ ಕತ್ಲಿಗೆ. ಈಗ ಏನ್ ಮಾಡೋದು? ಮಾತ್ರೆ ಡ್ರಾಪ್ಸ್ ಬರ್ಕೊಡ್ತೀನಿ, ತಂದ್ಕೊಡಿ. ಆಗಾಗ ಬಂದು ನಾನು ನೋಡ್ಕೊಂಡು ಹೋಗ್ತೀನಿ. ನನ್ಗೆ ಯಾಕೋ ಭಯ ಆಗ್ತಾ ಇದೆ. ತಪ್ಪು ಮಾಡಿದವ್ರಿಗೆ ಭಯ ಇದ್ದೇ ಇರುತ್ತೆ. ಡ್ರಾಪ್ಸ್ ಯಾಕೆ ಹಾಕೋದೆ? ನೋಡೋ, ಒಂದು ಮಾತು ಹೇಳ್ತೀನಿ, ಡಾಕ್ಟ್ರು ಕೆಲಸ ಮಾಡಬೇಕು, ಆಕ್ಟ್ರು ಕೆಲಸ ಮಾಡಬೇಕು. ಆಕ್ಟ್ರು ಡಾಕ್ಟರ್ ಹಾಕೋದ್ರೆ ಹೀಗೆ ಆಗೋದು. ನೋಡಿ ಇದನ್ನು ತಂದ್ಕೊಡಿ. ಫೀಸು ನೀವು ನನ್ನ ತಂಗಿ ಕಣ್ಗಿದ್ದಾಗಿದ್ದೀರಾ? ನಾಳೆ ಇವಳ ಭವಿಷ್ಯ ಏನ್ರಿ? ಇವಳು ಯಾರೇ ಮದುವೆ ಆಗ್ತಾರೆ? ಎಲ್ಲ ಸರಿ ಹೋಗುತ್ತೆ. ಅಭಿಮಾನಿಂದ ಇಲ್ಲಿಗೆ ಬಂದಿದ್ದಕ್ಕೆ ತಕ್ಕ ಶಾಸ್ತಿ ಆಯ್ತಕ್ಕ. ಮದುವೆ ಆಗ್ಬೇಕಾಗಿರೋ ಹೆಣ್ಣಿನ ಕಣ್ಣೆ ತೆಗೆದ್ಬಿಟ್ಟಿಯಲ್ಲ. ಪಾಪ ನನ್ನ ತಂಗಿ. ಕಣ್ಣಿಲ್ದಿರೋಗೆ ನೀನೇ ಶಿವ ಅನ್ನೋಂಗ ಆಗ್ಬಿಟ್ಲು. ಬೇರೆ ಡಾಕ್ಟರ್ ಕರ್ಕೊಂಡೋಗಿ. ಬೇರೆ ಡಾಕ್ಟರ್ ಕರ್ಕೊಂಡು ಹೋಗ್ಬಿಟ್ರೆ ಇವ್ಳ ಕಣ್ಣು ವಾಪಸ್ ಬಂದ್ಬಿಡತ್ತಾ? ಇವಳು ನೋಡೋದಿದೆ ಕಣ್ಣಿಂದ ತಾನೆ. ಅಕ್ಕ, ನಾನೀಗೇನ್ ಮಾಡ್ಲಿ? ಮುತ್ತಲಕ್ಷ್ಮಿ, ಸಮಾಧಾನ ಮಾಡ್ಕೊಳೆ. ನೋಡ್ರಿ, ಇವ್ಳ ಕಣ್ಣಂತ ಹೊರಟೋಯ್ತು. ಪರಿಹಾರ ಅಂತ ದುಡ್ಡು ಕೊಟ್ಬಿಡಿ. ಎಷ್ಟು? 5 ಲಕ್ಷ ರೂಪಾಯಿ. ಡ್ರಾಪ್ಸ್ ಹಾಕಿದ ಗಂಡ 5 ಲಕ್ಷನಾ? ಡ್ರಾಪ್ ಹಾಕಿದ್ದಕ್ಕಲ್ಲ, ಕಣ್ ಕಿತ್ತಿದ್ದಕ್ಕೆ. ಅಷ್ಟೊಂದು ದುಡ್ಡು ಯಾರ ಹತ್ರ ಇದೆ? ಇಲ್ಲಾಂದ್ರೆ ನನ್ನ ತಂಗಿನ ಮದ್ವೆ ಆಗ್ಬಿಡಿ. ಅದು ಸಾಧ್ಯ ಇಲ್ಲ, ನನ್ಗೆ ಈಗಾಗಲೇ ಮದುವೆ ಆಗ್ಬಿಟ್ಟಿದೆ. ಜೊತೆಗೆ ಇಟ್ಕೊಳ್ಳಿ. ಯಾಕೆ ಬರ ಹೀಗ್ ಮಾಡ್ಕೊಬಿಟ್ಟೆ? ನನ್ನ ಪತಿ ಪರಮೇಶ್ವರನ ಅಭಿಮಾನಿಗಳು ಬಂದಿದ್ರು ಕಣೆ, ಅವ್ಳ ಕಣ್ಣಿಗೆ ಇವ್ರು ಡ್ರಾಪ್ಸ್ ಹಾಕಿದ್ರು. ಕ್ಲಾಸ್ ಹೊಡಿ ಅಭಿಮಾನಿಗಳಿಗೆ ಡ್ರಾಪ್ಸ್ ಹಾಕೋದಾ? ಆ ಡ್ರಾಪ್ದು ಅದ್ರದ್ದು ಎಕ್ಸ್ಪೈರಿ ಡೇಟ್ ಆಗೋಗಿತ್ತು. ಈಗ ಅವಳು ಕಣ್ ಕಳ್ಕೊಂಡಿದ್ದಾಳಲ್ಲ, ಸುಮ್ಮನೆ ಬಿಟ್ಬಿಡ್ತಾಳ? ಈಗ ಮುಂದೆ ಏನು ಮಾಡ್ಬೇಕಂತೆ ಮೇಡಮ್ ನವರೇ? ಅವಳಿಗೆ 5 ಲಕ್ಷ ರೂಪಾಯಿ ಕೊಡ್ಬೇಕಂತೆ. 5 ಲಕ್ಷ ರೂಪಾಯಿ ಪರಿಹಾರ ಕೊಡಕ್ ನಮ್ಮ ಪರ್ಮನೆಂಟ್ ಮಿನಿಸ್ಟರ್ ಕೇಳೋದ್ನ. ಯಾವ ತಪ್ಪು ಮಾಡಿದಾರೆ ಅಂತ 5 ಲಕ್ಷ ರೂಪಾಯಿ ಪರಿಹಾರ ಕೊಡ್ಬೇಕು? ಅವಳಿಗೆ 2 ಕಣ್ ಕಾಣಿಸ್ತಿಲ್ಲ. ಬೇಡ, ಅಕಸ್ಮಾತ್ ಈ ತರ ಆಗೋಯ್ತಪ್ಪ. ಈಗ ಭೂಪಾಲ್ ಅನಿಲ ದುರಂತದಿಂದ ಎಷ್ಟೋ ಜನ ಕಣ್ ಕಳ್ಕೊಂಡ್ರು. 20 ವರ್ಷದಿಂದ ಹೋರಾಟ ಮಾಡ್ತಾನೆ ಇದಾರೆ. ಪರಿಹಾರ ಧನ ಪೈಸಲಾಯ್ತಾ? 5 ಲಕ್ಷ ರೂಪಾಯಿ ಕೊಡ್ಲಿಲ್ಲ ಅಂದ್ರೆ 4 ಲಕ್ಷ ಕೊಡೋಲ್ಲ. ಇಲ್ಲ, ನನ್ನ ಪತಿ ಪರಮೇಶ್ವರ ಮುತ್ತು ಲಕ್ಷ್ಮಿ ಮದ್ವೆ ಆಗ್ಬೇಕಂತೆ. ಪರಮೇಶ್ವರ್,
ಇದರಲ್ಲಿ ಸ್ಪಷ್ಟವಾಗಿದೆ. 5 ಲಕ್ಷ ರೂಪಾಯಿ ಕೊಟ್ಟು ಕಳಿಸ್ರಿ. ಅದು ಆಗ, ಈಗಲ್ಲ. ಈಗ ನೀವು 10 ಲಕ್ಷ ರೂಪಾಯಿ ಕೊಡ್ತೀವಿ ಅಂದ್ರು ನಾನು ಅದಕ್ಕೆ ಒಪ್ಕೊಳ್ಳೋದಿಲ್ಲ. ನೋಡಿ, ಹಾರ ತಂದಿದ್ದೀನಿ, ಬದಲಾಯಿಸ್ಕೊಂಡು ಮದುವೆ ಮಾಡ್ಕೊಳ್ಳಿ. ಮಾಡ್ಕೊಳ್ಳೋಣ ಅಂದ್ರೆ ಹೇಳ್ಬಿಡಿ, ಅಭಿಮಾನಿಗಳನ್ನ ಕರೆಸಿ ಕಲ್ಲು ಹೊಡೆಸ್ಬಿಡ್ತೀನಿ. ಅಲ್ರಿ, ಒಂದ್ ಹೆಣ್ಣು ಹುಡುಗಿ ಮೇಲೆ ಹೀಗೇನ್ರಿ ಕೈ ಮಾಡೋದು? ಬಲಾತ್ಕಾರ ಮಾಡಿ ಅವ್ಳ ಕಣ್ಣೇ ಕಳಿಸ್ಬಿಟ್ಟಿದ್ದೀರಲ್ರಿ. ಅದ್ರಿಂದನೇ ಹೀಗಾಗಿದ್ದು. ನಿಜ ಹೇಳ್ರಿ, ನಾನೇನ್ರಿ ಮಾಡ್ದೆ? ಮಾಡೋದಿಲ್ಲ ಮಾಡಿ ಏನ್ ಮಾಡ್ದೆ ಅಂತ ಕೇಳ್ತಿದ್ದೀರಲ್ಲ. ಮೊದ್ಲು ಕುರುಡಿ ಮಾಡಿದ್ರಿ, ಈಗ ಮೋಸ ಮಾಡ್ತಿದ್ದೀರಾ? ಏ ಪರಮ, ವಿಷಯ ಎಲ್ಲೆಲ್ಲೋ ಹೋಗ್ತಾ ಇದೆಯಲ್ಲ, ಸದನಕ್ಕೆ ಹೋದ್ರು ವಿರೋಧ ಪಕ್ಷದವ್ರು ಭುಜ ತಟ್ಕೊಂಡ್ ಬಂದ್ಬಿಡ್ತಾರಪ್ಪ. ನಾನು ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ಮುಖ್ಯಮಂತ್ರಿಗಳನ್ನ ರಾಜೀನಾಮೆ ಕೇಳ್ತೀನಿ. ಯಾರೋ ಕಂಡು ಎಲ್ಲ ಮುಂದೆ ಜಾತ್ರೆನ ಮುಖ್ಯಮಂತ್ರಿಗಳು ಯಾಕೆ ರಾಜೀನಾಮೆ ಕೊಡ್ಬೇಕು? ಸುದ್ದಿ ಮಾಡಕ್ಕೆ ಒಂದು ಸುಲಭ ದಾರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕಣ. ಬೇಗ ನಿರ್ಧಾರ ಮಾಡಿ. 10 ಲಕ್ಷ ರೂಪಾಯ ಇಲ್ಲ ಮದ್ವೆನ? 10 ಲಕ್ಷಕ್ಕಿಂತ ಮದ್ವೆನೇ ಚೀಪು. ಇವ್ರು ಇಟ್ಕೊಂಡು ಮನೆ ಕೆಲಸ ಮಾಡಿಸ್ಬೋದು. ಇನ್ನು ಅವ್ರ ಕಣ್ ಕಾಣಿಸಲ್ಲ. ರೀ ಪರಮೇಶ್ವರ್ ಅವರೇ, ದೇವ್ರು ಅವ್ರಿಗೆ ಒಳಗೊಂಡು ಕೊಟ್ಟಿರ್ತಾರೆ, ಸೊಗಸಾಗಿ ಮನೆ ಕೆಲಸ ಮಾಡ್ತಾರೆ. ದಾರಿದೀಪ, ಬೇರೆ ದಾರಿ ಇಲ್ಲ, ಹಾರ ಬದಲಾಯಿಸ್ಕೊ. ನಿನ್ ಕಣ್ಣಿಗೆ ಅದೇ ಡ್ರಾಪ್ ತಂದು ಸುರಿತಾಳೆ. ಆಮೇಲೆ ಮದ್ವೆ ಆಗ್ತಾಳೆ. ಏನೋ ಪಡವಲ್ಕೆ? ಏ ಬಾರು, ಎಷ್ಟು ವರ್ಷ ಆಯ್ತು ಸಂಸಾರ ಶುರು ಮಾಡಿ? 2 ವರ್ಷ. ಮಕ್ಕಳು ಇಲ್ಲ. ಬಿಗಿಸ್ಕಾಯಿ ಕೊಡು. ಮಕ್ಕಳೆಲ್ಲ ಬರೀಲ್ಲ, ನಿನ್ಗೆ ಯಾಕೆ ಬಿಗಿಸ್ಕಾಯಿ? ಕೊಡೆ. ಅಕ್ಕ, ಇವಳಿಗೆ ಹೇಳ್ಬಿಡು, ಇನ್ಮೇಲೆ ನಮ್ಮ ಯಜಮಾನ್ರನ್ನ ನಾನೇ ನೋಡ್ಕೋತೀನಿ, ಇವಳು ಅವ್ರ ಸುದ್ದಿಗೆ ಬರಬಾರ್ದು ಅಂತ. ಎಂತ ಅನ್ಯಾಯ ರೀ, ಎಲ್ಲಿದ್ದೀರಿ? ಹುಬ್ಬಳ್ಳಿ ಹುಲಿ ಮೂಟೆದ್ರ ಬಲೆ ಸುಬ್ರಹ್ಮಣ್ಯ ಪಾರ್ವತಿ ನಿಮ್ ಕಜಿನ್ ಬ್ರದರ್ ನೀವ್ರ ಬಾಯ್ ಫ್ರೆಂಡ್. ಮತ್ತೆ ಯಾಕೆಲ್ಲ ಇಲ್ಲಿದಿ? ವೇದರ್ ಮನೆಗೆ ಹೋಗಿ ಬಿದ್ದಿರು. ಹೋಗು, ಇಲ್ಲಾಂದ್ರೆ ಕುತ್ಕೆ ಆಚೆ ದಬ್ಬಿಡ್ತೀನಿ. ನಮ್ಮನೆಗೆ ಬಂದು ಈ ತರ ಎಲ್ಲ ಮಾತಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ಇದು ನಿಮ್ಮನೆನಾ? ಇದು ನಮ್ಮನೆ. ಚಾಕ್ರಿ ಮಾಡ್ಕೊಂಡು ಬಿದ್ದಿರೋದಾದ್ರೆ ಬಿದ್ದಿರಿ, ಇಲ್ಲಾಂದ್ರೆ ಹೋಗ್ತಾ ಇರಿ. ಚಾಕ್ರಿ ಮಾಡ್ಬೇಕಾ? ಹೌದು, ಗುಡ್ಸು ವರ್ಸು ಜೊತೆಗೆ ತಮ್ಮನ್ನು ಸೇರಿಸ್ಕೋ. ಸುಮ್ಮನೆ ಕುತ್ಕೊಂಡ್ಬಿಟ್ರಲ್ಲ, ಕೆಲಸ ಶುರು ಮಾಡಿ. ಗುಡ್ಸು, ನೀನು ಹೊಡ್ಸು. ಕುತ್ಕೊಂಡ್ಬಿಟ್ಟಿದ್ದಾರೆ. ಲಕ್ಷ್ಮಿ, ನನ್ನ ಹಳೆ ಹೆಂಡತಿಗೆ ಈ ಥರ ತೊಂದರೆ ಕೊಡೋದನ್ನ ಇಷ್ಟಪಡಲ್ಲ. ಬಿಟ್ಟಾಕಿ ಬಾವ ನಿಮ್ಮ ಹಳೆ ಹೆಂಡ್ತಿನ. ನನ್ನ ತಂಗಿ ನಿಮ್ಮ ಹೊಸ ಹೆಂಡತಿ, ಅವಳಿಗೆ ಮಾತ್ರ ನೀವು ಗೌರವ ಕೊಡಬೇಕು. ನೋಡಿ, ನನ್ನ ತಂಗಿನ ಕುಡಿಯಾಗಿ ಮಾಡಿದ್ದೀರಾ. ಈ ಪಾರು ನಾಚೆ ಕಳಿಸಿ. ಸಾಧ್ಯನೇ ಇಲ್ಲ. ಮೊದಲಿಂದ ನನ್ನ ಕೈ ಹಿಡಿದವ್ರು ಅವಳು, ಯಾವಾಗಲೂ ನನ್ನ ಜೊತೆ ಅವಳು ಇದ್ದೇ ಇರ್ತಾಳೆ. ಆಗ ಅವಳ ಮೇಲೆ ನಿಮ್ಗೆ ಅಷ್ಟೊಂದು ಅನುಕಂಪನ, ನಾನೇ ಅವಳ ಮನೆಯಿಂದ ಆಚೆ ಹಾಕ್ತೀನಿ. ನಡಿ ಆಚೆ, ನಡಿ ಆಚೆ. ಹಸಿಮೂಟೆ, ಏನಂತಮ್ಮ? ನಾನೊಂದು ಕನ್ಸು ಕಂಡಿರಿ, ಆ ಕನ್ಸಲ್ಲಿ ನೀವು ಮುಂದೆ ಲಕ್ಷ ಮದುವೆ ಆಗ್ಬಿಟ್ಟಿದ್ರಿ. ಇಷ್ಟ ಆಯ್ತು. ಇದಕ್ಕೆಲ್ಲ ಯಾಕೆ ಮೇಡಮ್ ಹೆದರ್ಕೋತೀರಾ? ಪಾರು, ಸುಮ್ನೆ ನೀನೇ ಏನೇನೋ ನೆನ್ಸ್ಕೊಂಡು ಹೆದರ್ಕೋಬೇಡ ಕಣ. ಇದೆಲ್ಲ ನಿಜ ಆಗುತ್ತೆ ಅಂತ ನಂಗೆ ಅನ್ಸ್ತಾ ಇದೆ ಕಣೆ. ಸಾಧ್ಯವೇ ಇಲ್ಲ ಮೇಡಮ್ ನವರೇ, ಪೊಲೀಸ್ ಇದೆ, ಕಾನೂನು ಇದೆ, ಏನೋ ನಾಟಕ ನಡೀತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಬೇರೆ ಡಾಕ್ಟ್ರಿಗೆ ತೋರ್ಸೋಣ ಅಂದ್ರು ಅವಳು ಒಪ್ತಾ ಇಲ್ಲ ಕಣ. ಸೂಕ್ಷ್ಮವಾದ ವಿಷಯಪ್ಪ, ಯಾಕಂದ್ರೆ ಅವರು ನಿನ್ನ ಅಭಿಮಾನಿಗಳು. ಸತ್ಯವೆಂಬುದೆಲ್ಲಿದೆ? ನೀನ್ ಅಂತರಂಗದೊಳಗೋ ಸುತ್ತ ನೀನು ಅನುಭವಿಪ ಬಾಹ್ಯ ಚಿತ್ರದೊಳಗೋ ಯುಕ್ತಿ ನೊಂದಕ್ಕೆ ತೊಡಿಸಿ ನೋಡಿದರೆ ತತ್ವದರ್ಶನಬಹುದು ಮಂಕುತಿಮ್ಮ. ನಮ್ಮ ಅಪ್ರಾಣೆ ನಿನ್ನ ಮಾತು ನನಗೆ ಅರ್ಥ ಆಗಲ್ಲ ಪರಮ. ನಿಮ್ಗೆ ಅರ್ಥ ಆಗೋದಿಲ್ವ ತಮ್ಮ? ಅಭಿಮಾನಿಗಳು ಅಂತಾನೆಪ್ಪ ಒಳಗೆ ಬರಕ್ ಹೇಳಿದ್ದು. ಅಭಿಮಾನಿಗಳ ಗಲಾಟೆ ತಾರಕಕ್ಕೆ ಹೋದ್ರೆ ಅಭಿಮಾನಿಗಳು ಒಂದಾಗ್ತಾರೆ, ಅದರಿಂದ ಚಿತ್ರ ವಿಚಿತ್ರ ಗಲಾಟೆ ಶುರು ಆಗುತ್ತೆ. ಹಾಗಂತೀನ? ಹೌದಪ್ಪ, ಅಭಿಮಾನಿಗಳು ಸಪೋರ್ಟ್ ಮಾಡ್ತಾರೆ, ಕೋರ್ಟ್ಗೂ ಕಳಿಸ್ತಾರೆ. ಇದಕ್ಕೆ ಗಾಡಿ ತೋರ್ಸೋದಾರಿದೀಪ. ತೆರೆದು ನೋಡು ಕಣ್ಣಿನ ಪೊರೆ, ಕರ್ನಾಟಕದಲ್ಲಿ ಗುಂಡಣ್ಣನೇ ದೊರೆ. ಅಪ್ಪ ದರೆಗೆ ಹೊರೆ. ಈಗ ನಿನ್ನ ದಾರಿ ತೋರಿಸ್ಲಿಲ್ಲ ಅಂದ್ರೆ ನಿನಗೆ ತೋರಿಸ್ತೀನಿ ಕೋಣಂಕುಂಟೆ ಕೆರೆ. ನಿನ್ನ ಸಮಸ್ಯೆ ಒಂದು ಪರಿಹಾರ ಕೊಡ್ತೀನಿ ಕಣ. ಅಲ್ಲಿವರೆಗೆ ನಾನು ಏನು ಮಾಡ್ಲಾ? ಅವರಿಬ್ಬರನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ತಾ ಇರೋ. ಐ ಲೈಕ್ ಯುವರ್ ಅಟಿಟ್ಯೂಡ್. ರೀ, ನನ್ನ ತಂಗಿನ ಮದುವೆ ಮಾಡ್ಕೊಳ್ಳೋದ್ರ ಬಗ್ಗೆ ಏನ್ರಿ ತೀರ್ಮಾನ ತಗೊಂಡ್ರಿ? ತೀರ್ಮಾನ ಏನ್ ತಗೊಳ್ಳೋದು? ನನ್ಗೆ ಈಗಾಗಲೇ ಮದುವೆ ಆಗ್ಬಿಟ್ಟಿದೆ. ಅವಳನ್ನ ಮದುವೆ ಆಗ್ಬೇಕು ಅಂತ ನಾ ಮೊನ್ನೆ ಹೇಳಿದ್ನಲ್ಲ. ಮಾಡ್ಕೋಬಹುದು. ಆದ್ರೆ ನಮ್ಮ ಲಾಯರ್ ಗುಂಡಣ್ಣನ ಕೇಳಿದೆ, ಈ 2ನೇ ಮದುವೆ ಆಗೋದು ಅಪರಾಧ ಅನ್ಬಿಟ್ಟ.
ನನ್ನ ತಂಗಿ ಕಣ್ಣು ಕಿತ್ತು ಹಾಕಿದಿರಲ್ಲ ಅದು ಅಪರಾಧ ಅಲ್ವೇನ್ರಿ? ಇದಕ್ಕೆ ಎಷ್ಟು ವರ್ಷ ಶಿಕ್ಷೆ ಅಂತ ನಿಮ್ ಲಾಯರ್ ಗುಂಡಣ್ಣ ಹೇಳಿಲ್ವಾ? ನಾನು ಕಣ್ ಕಿತ್ತು ಹಾಕ್ಲಿಲ್ಲ. ಏನ್ರಿ ಹೇಳ್ತಾ ಇದೀರಾ ನೀವು? ನನ್ನ ಹತ್ರ ದಾಖಲೆ ಇದೆ ನೋಡ್ರಿ. ನನ್ನ ತಂಗಿ ಕುರುಡಿ ಕೂತಿದ್ದಾಳೆ. ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡು ಅವಳು ಭಿಕ್ಷೆ ಬೇಡಬೇಕು ಅಂತ ಹೇಳ್ತಿದ್ದೀರೇನ್ರಿ? ಏಯ್ ಕುಳ, ನೀ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೋ. ಜಾಸ್ತಿ ಮಾತಾಡಿದ್ರೆ ಬಾಯಿ ಬತ್ತನ್ ಹೊಟ್ಟುರ್ಬಿಡ್ತೀನಿ. ಇರೋದು 3 ಗೇಣು ಮೊಣಕಾಲು ಕೆರ್ಕೊಂಡೆ ಮಾತಾಡಕ್ ಬರ್ತಾನೆ. ಹುಲಿ ಇಲಿ ಅಂದ್ರೆ ನಿಜವಾಗ್ಲೂ ಬಾಯಿ ಬತ್ತನ್ ಹೊಟ್ಟುರ್ಬಿಡ್ತೀನಿ. ಚಟ್ಟಿ ನನ್ನ ಬಾಯ ಹೊಡ್ಕೊಂಬೇ ನಿನ್ ತಲೆ ಸೈ. ಏ ಹೋಗ್ಲೇ. ನಾನು ಕಳ್ಕೊಂಡೆ. ಪರಮೇಶ್ವರ್ ಏನ್ ಕಳ್ಕೊಂಡ್ರಿ? ಕಣ್ಗಳನ್ನ ಕಳ್ಕೊಂಡೆ. ಹೀಗೇನ್ರಿ ಮಾಡೋದು? ನಾನು ನಿಮ್ಮ ತಂಗಿಯ ಕಣ್ಣು ಕಳೆದಂತ ನೀವು ನನ್ನ ಕಣ್ಣು ಕಳೆಯೋದೇನ್ರಿ? ನಾನು ಇಲ್ಲಿದ್ದೀನ್ರಿ. ನಾನು ಸುಮ್ಮನೆ ಎಸ್ಬಿಟ್ಟೆ ಕಣ್ರಿ. ನಾನು ಅಷ್ಟೇ ಸುಮ್ಮನೆ ಡ್ರಾಪ್ಸ್ ಆಗ್ತೀನಿ. ಕಣ್ಣು ಹೊರಟಾಯ್ತು. ನಾನು ಏನು ಮಾಡಲಿ? ಛೇ 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 ಛೇ. ಯಾಕಯ್ಯ ಹೀಗೆ ಮಾಡ್ಕೊಂಡೆ? ನೀನು ಹೆಂಡತಿ ಹೊಡೆದ್ಲ? ಈ ಕೋಪ ಬಂದ್ರೆ ಹೊಡಿಯೋದಕ್ಕೆ ಬೇರೆ ಭಾಗ ಇರಲಿಲ್ವಾ? ತಲೆ ಇಲ್ವಾ, ಭುಜ ಇಲ್ವಾ, ಬೆನ್ನಿಲ್ವಾ? ಬೇಕಾದಷ್ಟು ಬೇಕಾದಂಗೆ ಹೊಡಿಬೋದಾಗಿತ್ತಲ್ಲ. ನೀವು ಆಮೇಲೆ ಜಗಳಾಡಿ ಡಾಕ್ಟ್ರೆ. ನನ್ನ ಕಣ್ಣಿಗೆ ಏನು ಮಾಡ್ತೀರಾ ಅದು ಹೇಳಿ. ನಾನೇನೇ ಮಾಡಲಿ? ರೆಟಿನಾಗೆ ಹೊಡ್ತಾ ಬಿದ್ದಿದೆ. ನೋಡಮ್ಮ, ಈ ಬೊಂಬೆನಲ್ಲಿ ಗ್ಲಾಸ್ ಫೈಬರ್ ಇರುತ್ತೆ. ಆ ಫೈಬರ್ ಧೂಳು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಆ ಧೂಳು ಏನಾದ್ರೂ ರೆಟಿನಾಗೆ ಎಂಟ್ರಿ ಆದ್ರೆ ಅಲ್ಲೇ ಸೆಟ್ ಆಗ್ಬಿಡುತ್ತೆ. ಊರಿಬ್ರು ಸೆಟ್ಲ್ ಆಗಿದಾರಲ್ಲ ಹಾಗೆ. ಇಂಥ ಮಣ್ಣು ಹೊಟ್ಬಿಡು. ನಿಜ ಹೇಳು, ನಿನ್ ಕಣ್ಣು ಯಾರು ಕಳೆದಿದ್ದು? ಇವಳಿಗಲ್ಲ ಡಾಕ್ಟ್ರೆ, ಇವಳು ಮುತ್ತು ಲಕ್ಷ್ಮಿನಾ? ಅಯ್ಯೋ, ಇವಳಿಗೆ ಕಣ್ ಕಾಣಲ್ವಲ್ಲಪ್ಪ. ಅಲ್ಲ ಡಾಕ್ಟ್ರೆ, ಅವ್ರ ಅಕ್ಕ ಮಹಾಲಕ್ಷ್ಮಿ. ಈ ಕಡೆ ಆ ಮಹಾಲಕ್ಷ್ಮಿಯ ಡಾಕ್ಟರ್ ನನ್ನ ಕಣ್ಣು ಕಳೆದಿದ್ದು. ಡಾಕ್ಟ್ರೆ, ನಾನು ಸುಮ್ಮನೆ ಎಸ್ದೆ. ಆ ಬೊಂಬೆ ಕಣ್ಣಿಗೆ ಬಿದ್ದುಬಿಡ್ತು. ನಾನು ಮುತ್ತು ಲಕ್ಷ್ಮಿ ಕಣ್ ಕಳೆದೆ. ಅವ್ರ ಅಕ್ಕ ನನ್ನ ಕಣ್ ಕಳೆದ್ರು. ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಡಾಕ್ಟ್ರೆ. ಯಾಕೆ? ನೋಡಿ, ಮುತ್ತು ಲಕ್ಷ್ಮಿ ನನ್ನ ಅಭಿಮಾನಿಯಾಗಿ ಬಂದ್ಲು. ಅವಳು ನನ್ನ ಆಕ್ಟಿಂಗ್ ಇಷ್ಟಪಟ್ಲು, ನನ್ನ ಸೀರಿಯಲ್ ಇಷ್ಟಪಟ್ಲು. ಅಂತವಳ ಕಣ್ಣ ನಾನು ಕಳೆದು ಬಿಟ್ನಲ್ಲ ಡಾಕ್ಟ್ರೆ. ಈಗ ಏನ್ ಮಾಡ್ಬೇಕು ಅಂತಿದ್ಯಪ್ಪ? ನಾನು ಅವಳನ್ನ ಮದುವೆ ಆಗ್ಬೇಕು ಅಂತ ತೀರ್ಮಾನ ಮಾಡಿದ್ದೆ. ಅಷ್ಟರಲ್ಲಿ ನನ್ನ ಕಣ್ಣು ಹೊಟ್ಟೋಯ್ತು. ಈಗ ನಮ್ಮಿಬ್ಬರಿಗೆ ಯಾರಿದ್ದಾರೆ ಡಾಕ್ಟ್ರೆ? ಯಾರಿದ್ದಾರೆ? ಪರಮ ಎದ್ದು ಪರಮ. ವೈಶಾಲಿ, ಅವಳ ಕಣ್ಣು ಹೋಯ್ತು, ನನ್ನ ಪತಿ ಪರಮೇಶ್ವರನ್ ಕಣ್ಣು ಹೋಯ್ತು. ಈಗ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಕಣೆ. ನೀನ್ ಈ ಕಡೆ ಬಾಮ್ಮ. ಮೇಡಮ್ನವ್ರೆ, ನಿಮ್ಮ ಮುಂದಿನ ಧ್ಯೇಯ? ನನ್ನ ಪತಿ ಪರಮೇಶ್ವರನ್ ವಿಚ್ಛೇದನ ಕೊಡ್ಬೇಕು ಅಂತ ನಿರ್ಧಾರ ಮಾಡಿ ನಮ್ಮ ಕೇಸಲ್ಲಿ 3ನೇ ಕೇಸ್ ಆಗ್ಲಿ. ಅವರು ನೀನು ಅಂದ್ಬಿಟ್ಟು ಹೋಗ್ತೇನಮ್ಮ? ಪಾರು, ನೀನ್ ತಗೊಂಡಿರೋ ನಿರ್ಧಾರ ಕರೆಕ್ಟ್ ಆಗಿದೆ ಕಣೆ. ಪಿನ್ನು, ನಾನು ಅವರು ಬೇರೆ ಬೇರೆ ಆಗ್ಬೋತೀನಿ. ರೀ, ನಿಮ್ಗೆ ಕಣ್ಣೇ ಕಾಣ್ತಿಲ್ಲ. ನಿಮ್ ಜೊತೆ ನಾನು ಹ್ಯಾಗ್ರಿ ಸಂಸಾರ ಮಾಡ್ಲಿ? ಕಣ್ಣಿದ್ದಾಗಲೇ ನಾನು ಕ್ಯಾರೆ ಅಂತಿರ್ಲಿಲ್ಲ. ಕಣ್ಣು ಹೋದ್ಮೇಲೆ ನಾನು ನೋಡ್ಕೊಳ್ತೀರಾ? ನೀನು ಅಂದ್ಬಿಟ್ಟು ಹೋಗ್ಬೇಡಪ್ಪ. ರೀ, ಇನ್ಮೇಲೆ ಯಾರು ನಿಮ್ನ ಆಕ್ಟಿಂಗ್ ಕರೀತಾರೆ? ಸೀರಿಯಲ್ಗೂ ಹೋಗಂಗಿಲ್ಲ, ಸಿನಿಮಾಗೂ ಹೋಗಂಗಿಲ್ಲ, ಮನೇಲಿ ಬಿದ್ದಿರ್ತೀರ. ನಾ ಕಾಣೋ ಲೋಕವನ್ನು ಕಾಣೋರು ಯಾರು? ನೀ ಮುತ್ತು ಲಕ್ಷ್ಮಿ. ಮುತ್ತು ಲಕ್ಷ್ಮಿ ಅಲ್ಲಿದ್ದಾಳೆ ನೋಡು, ಹೋಗು ಆ ಕಡೆ. ನಾ ಕಾಣೋ ಲೋಕವನ್ನು ನೀ ಮುತ್ತು ಲಕ್ಷ್ಮಿ. ಓ, ಏನಪ್ಪ ಇದು? ಯಾರ ಹತ್ರನೂ ಹೋಗಿ ಕೈ ಹಿಡ್ಕೊಂಡು ನನ್ನ ಹೆಂಡತಿ ಅಂತ ಹೇಳ್ತಾ ಇದೆಯಲ್ಲ, ಯಾಕೆ ಹಿಂಗ್ ಆಡ್ತಾ ಇದೆಯಾ? ವಿಧಿಯಾಟ ಡಾಕ್ಟ್ರೆ, ನನ್ನ ಕತೆ ಮುಗೀತು. ಪಾರು ಇನ್ನು ನನ್ನ ಬಿಡೋದು ಗ್ಯಾರಂಟಿ. ಮಹಾಲಕ್ಷ್ಮಿ ಅವರೇ, ನಾನು ಮುತ್ತು ಲಕ್ಷ್ಮಿನ ಮದುವೆ ಆಗ್ತೀನಿ. ನೀವೇ ದುಡ್ದು ನಮ್ಮಿಬ್ರನ್ನ ಸಾಕಿ. ಯಜಮಾನ್ರಿಗೆ ಕಣ್ ಕಾಣಿಸ್ತಾ ಇಲ್ವಾ? ಹೌದು ಕಣೆ ಮುತ್ತು, ನಿಜವಾಗ್ಲೂ ಇವ್ರ ಕಣ್ಣು ಹೊರಟೋಗಿದೆ. ಮತ್ತೆ ನನ್ ಗತಿ? ಮುತ್ತು ಲಕ್ಷ್ಮಿ, ದಯವಿಟ್ಟು ನನ್ನ ಕೈ ಬಿಡ್ಬೇಡ. ನೀನು ನನ್ನ ಮದುವೆ ಆಗು ಅಂತ ಕೇಳ್ತಿದ್ದೆ. ನಾನು ನಿನ್ನ ಮದುವೆ ಆಗ್ತೀನಿ. ಕಣ್ಣು ಹೋದವ್ರ ಕಷ್ಟ ಅವ್ರಿಗೆ ಗೊತ್ತು. ನೀನು ಕೋಡಿ ಥರ ಆ್ಯಕ್ಟ್ ಮಾಡ್ತಿದ್ಯಾ? ಅದೇ ನಿಜವಾಗಿ ಕೂಡ ಆಗ್ಬಿಟ್ನಲ್ಲಿ. ನಾವಿಲ್ಲೇ ಇದು ತುಂಬಾ ಕಷ್ಟ ಆಗುತ್ತೆ. ಕೆಲಸ ಮಾಡ್ತಾ ಇವತ್ತೇ ಇರೋದನ್ನೆಲ್ಲ ದೋಚ್ಕೊಂಡು ಹೊರಟೋಗೋಣ. ಯಾರಿದ್ದೀರಾ ಮನೇಲಿ? ನಾನೊಂದು ಲೋಟ ನೀರು ಕೊಡಿ. ಹಲೋ, ನಂಗೊಂದು ಲೋಟ ನೀರು ಬೇಕು. ಪಾರ್ವತಿನೂ ನನ್ನ
ಈಗ ನಂಗೆ ನೀರು ಕೊಡೋರು ಯಾರು ಇಲ್ವಿ. ತಗೊಳ್ಳಿ ತಗೊಳ್ಳಿ. ಇಲ್ಲಿದೆ ತಗೊಳ್ಳಿ. ಎಲ್ಲಿ ನೀರು? ಇಲ್ಲಿದೆ ತಗೊಳ್ಳಿ. ಇಲ್ಲಿದೆ ರೀ. ನೀರು. ಅಯ್ಯೋ ಕಣ್ಣಾಗ ಆಗೋಯ್ತಲ್ಲ ನಿಮ್ಗೆ. ಹಾ ತಗೊಳ್ಳಿ ತಗೊಳ್ಳಿ. ಮಹಾಲಕ್ಷ್ಮಿ ಅವರೇ, ಮುತ್ತುಲಕ್ಷ್ಮಿಯಲ್ಲಿ ಅವಳು ಒಳಗಡೆ ನಿದ್ದೆ ಮಾಡ್ತಿದ್ದಾಳೆ. ಅವ್ಳು ಹೇಳಿ ನಾನು ಅವಳ ಮದುವೆ ಆಗ್ತೀನಿ, ಅವಳ ಜೊತೆ ನಾನು ಸಂಸಾರ ಮಾಡ್ತೀನಿ, ನಮ್ಮಿಬ್ರನ್ನ ನೀವೇ ನೋಡ್ಕೋಬೇಕು. ಮುತ್ತು 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 ಮುತ್ತು. ಸುಳ್ಳು ಹೇಳ್ಬೇಡ, ನಮ್ಮ ಯಜಮಾನ್ರಿಗೆ ಕಣ್ ಕಾಣಲ್ಲ, ನಿಮ್ಗೆ ಗೊತ್ತಿರ್ಬೇಕು. ಅಕ್ಕ ನನ್ ಜೊತೆ ಆಟ ಆಡ್ಬೇಡ, ಎಲ್ಲಿಟ್ಟಿದ್ಯಾ ಹೇಳು. ಅಲ್ವೇ ನೋಡು, ನಾವಿಬ್ರು ಆಸ್ತಿ ಹೊಡೆದಕ್ಕೆ ಬಂದಿದ್ದೀವಿ. ನಮ್ಮಲ್ಲಿ ಜಗಳ ಬೇಡ. ಹಾಗಾದ್ರೆ ನನ್ ಗಂಟೆಲ್ಲ ಇತ್ತು. ನನಗೆ ಏನೇ ಗೊತ್ತು, ನಾನು ನಿಜ ತಿಂದಾನೆ ಬಂದಿದ್ದು. ಹುಡ್ಕಣ ತಡಿ ಸಿಗುತ್ತೆ. ಯಾರು ಯಾರದು? ಯಾರು ಯಾರು? ಪರಮೇಶ್ವರ ಅವರೇ, ಭಿಕ್ಷಕರು ಬಂದಿದ್ರು, ಹೋದ್ರು. ನನಗೆ ತುಂಬಾ ಹಸಿವಾಗ್ತಿದೆ, ಸ್ವಲ್ಪ ಊಟ ಕೊಡ್ತೀರಾ? ಛೇ, ಹೀಗಾಗಬಾರ್ದಾಗಿತ್ತು. ಮಹಾಲಕ್ಷ್ಮಿ ಅವರೇ, ನಾನು ನಿಮ್ಗೆ ತುಂಬ ತೊಂದರೆ ಕೊಟ್ಟೆ. ಅಯ್ಯೋ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ನಿಮ್ಮನ್ನು ನಾನು ನೋಡ್ಕೋತೀನಿ. ಪಾರು ಹೋದ್ಲು ಅಂತ ಅವ್ರ ತಮ್ಮನೂ ಹೋದ. ಇನ್ನು ಈ ಮನೆ ನೋಡ್ಕೊಳ್ಳೋರು ಯಾರು? ತಗೊಳ್ಳಿ ತಗೊಳ್ಳಿ, ಈ ಮನೆ ಬಿಗಿದ್ಕಾಯಿ ನೀವೇ ಇಟ್ಕೊಳ್ಳಿ. ನಾನು ಹೋಗಿ ಸ್ವಲ್ಪ ರೆಸ್ಟ್ ತಗೊಳ್ತೀನಿ. ಇನ್ನೊಂದು ಗಂಟೆ ಎಲ್ಲ ತಗೊಳ್ತೀಯ? ಯಾರು? ಕಳ್ರು ಕಳ್ರು ಬಂದಿದ್ದಾರೆ. ಮಹಾಲಕ್ಷ್ಮಿ, ಮುತ್ತುಲಕ್ಷ್ಮಿ, ಕಳ್ರು. ಹೌದ್ರಿ, ಇವನು ಕಣ್ಣು ಕಾಣಿಸುತ್ತೆ. ಅಭಿಮಾನಿಗಳು ಅಂತ ಹೇಳಿ ಎಂತ ಕೆಲಸ ಮಾಡ್ತಾರೆ ಗೊತ್ತಾನ? ಕಣ್ಣು ಕಾಣಿಸಲ್ಲ ಅಂತ ನಾಟಕ ಮಾಡಿ ಮನೇಲಿದ್ದ ಒಡೆಗಳನ್ನ ಕದ್ಕೊಂಡು ಹೋಗ್ತಿದ್ದಾರೆ. ಇಂಥ ಕಳ್ಳ ಅಭಿಮಾನಿಗಳಿಗೆ ಶೇಕ್ ಹ್ಯಾಂಡ್ ಕೊಟ್ರೆ ಕೈಲಿರೋ ಉಂಗ್ರನ್ನೇ ಕಿತ್ಕೊಂಡು ಹೋಗ್ಬಿಡ್ತಾರೆ, ಲೇಡ್ ಆಗ್ತಾರೆ. ಇಂಥ ಅಭಿಮಾನಿಗಳಿದ್ರೆ ಕಲಾವಿದ್ರ ಕಷ್ಟ. ನಿಜವಾದ ಅಭಿಮಾನಿಗಳು ಜೀವಕ್ಕೆ ಜೀವ ಕೊಡ್ತಾರೆ. ನೀನೇನು ಯೋಚನೆ ಮಾಡ್ಬೇಡ ಪರಮ, ಇವರಿಬ್ಬರನ್ನು ಅವ್ರಿಗೆ ಒಪ್ಪಿಸ್ತೀನಿ. ಪೊಲೀಸ್ನವ್ರಿಗೆ.